Hello everyone, welcome to my YouTube channel. My name is Lavanya. In this video, we are going to learn simultaneous equation by using elimination method. Means which method we are using here? Elimination method. Here, in question ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ x plus 2y is equal to 42, 5x minus y is equal to 12. ಇದನ್ನು ನಾವು ಫಸ್ಟ್ ಈಕ್ವೇಷನ್ ಅಂತ ಕನ್ಸಿಡರ್ ಮಾಡೋಣ. ಇದು ಸೆಕೆಂಡ್ ಈಕ್ವೇಷನ್. ಇಲ್ಲಿ ನಾವು ಏನು ಐಡೆಂಟಿಫೈ ಮಾಡಬೇಕು, ಎಕ್ಸ್ ಮತ್ತು ವೈನ. ಬಟ್ ಇಲ್ಲಿ ನಾವು ಏನು ಮಾಡಬೇಕು, ಎಲಿಮಿನೇಷನ್ ಮೆಥಡ್ ಆಗಿದ್ದರಿಂದ ಒಂದು ಎಕ್ಸು ಇಲ್ಲ ವೈನ ಎಲಿಮಿನೇಟ್ ಮಾಡಬೇಕು. ಹೇಗೆ ಎಲಿಮಿನೇಟ್ ಮಾಡೋದು? ಇಲ್ಲಿ 2y ಇದೆ, ಈವನ್ ಇಲ್ಲಿ 2yಯೇ ಬರಬೇಕು. ಯಾವುದರಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ 2y ಬರುತ್ತೆ, 2 ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ. ಇವಾಗ 2ನ ತಗೊಳ್ಳೋಣ. 2 ಇಂಟು ಇಲ್ಲೇನಿದೆ ಸೆಕೆಂಡ್ ಈಕ್ವೇಷನ್ನ ಮಲ್ಟಿಪ್ಲೈ ಮಾಡಬೇಕು. 5x ಮೈನಸ್ y ಇಸ್ ಈಕ್ವಲ್ ಟು 12. 2 5 10x ಮೈನಸ್ ಇಲ್ಲಿ y ವ್ಯಾಲ್ಯೂ ಏನೂ ಇಲ್ಲ, ನಾವೇನಂತ ಕನ್ಸಿಡರ್ ಮಾಡ್ತೀವಿ, 1 ಅಂತ ಕನ್ಸಿಡರ್ ಮಾಡ್ತೀವಿ. 2 1 ಏನಾಗುತ್ತೆ, 2y ಆಗುತ್ತೆ. ಈಸ್ ಈಕ್ವಲ್ ಟು 2 12 ಎಷ್ಟಾಗುತ್ತೆ, 24. ಇದೇನಾಗುತ್ತೆ, ಈಕ್ವೇಷನ್ 3. ನಾವಿದ್ದಲ್ಲಿ ಎಕ್ಸ್ ಮತ್ತು ವೈ ಫೈಂಡ್ ಔಟ್ ಮಾಡಬೇಕಂದ್ರೆ ಈಕ್ವೇಷನ್ 1 ಮೈನಸ್ ಈಕ್ವೇಷನ್ 3ನ ಮಾಡಬೇಕು. ಈಗ ಈಕ್ವೇಷನ್ 1 ಎಷ್ಟಿದೆ, ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 42. ಎಕ್ಸ್ ಪ್ಲಸ್ 2y ಈಸ್ ಈಕ್ವಲ್ ಟು 42. ನೆಕ್ಸ್ಟ್ ಏನು ಮಾಡಬೇಕು, ಈಕ್ವೇಷನ್ 1 ಮೈನಸ್ ಈಕ್ವೇಷನ್ 3 ಮಾಡಬೇಕು. ಈಕ್ವೇಷನ್ 3 ಎಷ್ಟಿದೆ, 10x ಮೈನಸ್ 2y ಈಸ್ ಈಕ್ವಲ್ ಟು 24. 10x ಮೈನಸ್ 2y ಈಸ್ ಈಕ್ವಲ್ ಟು 24. ನಾನು ನಿಮ್ಗಿಲ್ಲಿ ಹೇಳಿದ್ದೆ, ಏನೂ ಕೊಟ್ಟಿಲ್ಲ ಅಂದರೆ 1 ಅಂತ ನಾವೇ ತೊಗೋಬೇಕು ಅಂತ. ಈವನ್ ಇಲ್ಲಿ ನೋಡಿ, ಎಕ್ಸಲ್ಲಿ ಏನೂ ಕೊಟ್ಟಿಲ್ಲ, ಸೊ ನಾವು 1 ಅಂತ ನಾವೇ ಅಸ್ಯೂಮ್ ಮಾಡ್ಕೋಬೇಕು. ಈಗ 1x ಪ್ಲಸ್ 10x ಎಷ್ಟಾಗುತ್ತೆ, 11x ಆಗುತ್ತೆ. ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಮೈನಸ್ ಆಗುತ್ತೆ. ಸೊ 2 ಮೈನಸ್ 2 ಎಷ್ಟಾಗುತ್ತೆ, 0 ಆಗುತ್ತೆ. ನೆಕ್ಸ್ಟ್ 42 ಪ್ಲಸ್ 24ನ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ, 66 ಬರುತ್ತೆ. ಓಕೆನಾ? ಇವಾಗ ಹ್ಯಾಸ್ ಇಟ್ ಇಸ್ ತೊಗೊಳ್ಳೋಣ. 11x ಈಸ್ ಈಕ್ವಲ್ ಟು 66. ಈಗ ಎಕ್ಸ್ ಈಸ್ ಈಕ್ವಲ್ ಟು 66 ಡಿವೈಡೆಡ್ ಬೈ, ಈಗ 11 ಏನಾಗುತ್ತೆ, ಇಲ್ಲಿ ಬರುತ್ತೆ. 11 1 11 6 ಎಕ್ಸ್ ವ್ಯಾಲ್ಯೂ ಎಷ್ಟು ಇವಾಗ, 6 ಆಯಿತು. ಅರ್ಥ ಆಯ್ತಲ್ವಾ? ಇವಾಗ ಎಕ್ಸನ್ನು ಫೈಂಡ್ ಔಟ್ ಮಾಡಿದ್ವಿ, ವೈನ ನಾವು ಫೈಂಡ್ ಔಟ್ ಮಾಡಬೇಕು. ಹೇಗೆ ಮಾಡೋದು, ಇಲ್ಲಿ ನೋಡಿ ಈಕ್ವೇಷನ್ 1ನ್ನು ತೊಗೊಂಡಿದ್ದೀವಿ. ಸೊ ಇಲ್ಲಿ ಏನು ಮಾಡ್ತೀವಿ, ನಾವು ವೈಗೆ ಐಡೆಂಟಿಫೈ ಮಾಡೋದಕ್ಕೆ ಈಕ್ವೇಷನ್ 2ನ ತೊಗೊಳ್ತೀವಿ. ಈಕ್ವೇಷನ್ 2 ಏನಿದೆ, 5x ಮೈನಸ್ y ಇಸ್ ಈಕ್ವಲ್ ಟು 12 ಇದೆ. 5x ಮೈನಸ್ y ಇಸ್ ಈಕ್ವಲ್ ಟು 12. ಇವಾಗ 5 ಇಂಟು ಎಕ್ಸ್ ವ್ಯಾಲ್ಯೂ ಎಷ್ಟಿದೆ, 6 ಇದೆ. 6 ಮೈನಸ್ y ವ್ಯಾಲ್ಯೂ ಗೊತ್ತಿಲ್ಲ, ಈಸ್ ಈಕ್ವಲ್ ಟು 12. 5 6 ಎಷ್ಟು, 30 ಮೈನಸ್ y ಇಸ್ ಈಕ್ವಲ್ ಟು 12. ಮೈನಸ್ 12 ಈಸ್ ಈಕ್ವಲ್ ಟು 12. ಮೈನಸ್ y ಇಸ್ ಈಕ್ವಲ್ ಟು 12 ಹ್ಯಾಸ್ ಇಟ್ ಈಸ್ ತೊಗೊಳ್ಳಿ. ಇಲ್ಲಿ ಪ್ಲಸ್ 30 ಇದೆ, ಅದು ಈ ಕಡೆ ಬಂದ ಏನಾಗುತ್ತೆ, ಮೈನಸ್ 30 ಆಗುತ್ತೆ. ಇವಾಗ ಮೈನಸ್ y ಇಸ್ ಈಕ್ವಲ್ ಟು ಮೈನಸ್ 12, ಇಲ್ಲಿ ಪ್ಲಸ್ 12 ಮೈನಸ್ 30 ಏನಾಗುತ್ತೆ, ಮೈನಸ್ 18 ಆಗುತ್ತೆ. ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡಿದ್ರೆ y ವ್ಯಾಲ್ಯೂ ಈಸ್ ಈಕ್ವಲ್ ಟು 18. ಎಕ್ಸ್ ಈಸ್ ಈಕ್ವಲ್ ಟು 6, y ಈಸ್ ಈಕ್ವಲ್ ಟು 18. ಲೆಟ್ಸ್ ಸಾಲ್ವ್ ಅನದರ್ ಪ್ರಾಬ್ಲಮ್. ಅದೇ ಮೆಥಡಲ್ಲಿ, ಎಲಿಮಿನೇಷನ್ ಮೆಥಡಲ್ಲಿ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೊ ನಿಮ್ಗೆ ಏನಂತ ಐಡಿಯಾ ಗೊತ್ತಾಗೋಗುತ್ತೆ. ಲೈಕ್ ಇಲ್ಲಿ 10x ಪ್ಲಸ್ 3y ಈಸ್ ಈಕ್ವಲ್ ಟು 23, 3x ಮೈನಸ್ y ಈಸ್ ಈಕ್ವಲ್ ಟು 5. ನಾನೇನು ಹೇಳಿದ್ದೆ ನಿಮಗೆ, ಈ 3xನ್ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು ಎಂಟೈರ್ ಈಕ್ವೇಷನ್ ಜೊತೆಗೆ. ಸೊ 3 ಇಂಟು 3x ಮೈನಸ್ y ಈಸ್ ಈಕ್ವಲ್ ಟು 5. 3 3 ಇಸ್ 9x ಮೈನಸ್ ಏನು ಕೊಟ್ಟಿಲ್ಲ ಅಂದರೆ 1 ಅಂತ ಕನ್ಸಿಡರ್ ಮಾಡಬೇಕಂದ್ರೆ 3 1 ಏನಾಗುತ್ತೆ, 3 ಆಗುತ್ತೆ. 3 5 ಎಷ್ಟಾಗುತ್ತೆ, 15 ಆಗುತ್ತೆ. ಇದು ಈಕ್ವೇಷನ್ 1, ಈಕ್ವೇಷನ್ 2, ಈಕ್ವೇಷನ್ 3. ಇವಾಗ ಏನು ಮಾಡಬೇಕು, ನಾವು ಈಕ್ವೇಷನ್ 1 ಜೊತೆಗೆ ಈಕ್ವೇಷನ್ 3ನ ಲೆಸ್ ಮಾಡಬೇಕು. ಈಕ್ವೇಷನ್ 1 ಎಷ್ಟಿದೆ,
10x ಪ್ಲಸ್ 3y ಈಸ್ ಈಕ್ವಲ್ ಟು 23. ಈಕ್ವೇಷನ್ 3 ಎಷ್ಟಿದೆ? 9x ಮೈನಸ್ 3y ಈಸ್ ಈಕ್ವಲ್ ಟು 15 ಇದೆ ಅಲ್ವಾ? ಇವಾಗ ಮೈನಸ್ ಮಾಡೋಣ, ಆ್ಯಡ್ ಮಾಡೋಣ. 10 ಪ್ಲಸ್ 9 ಎಷ್ಟಾಗುತ್ತೆ? 19x ಆಗುತ್ತೆ. ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ? ಮೈನಸ್ ಆಗುತ್ತೆ. 3 ಮೈನಸ್ 3 ಏನಾಗುತ್ತೆ? 0 ಆಗುತ್ತೆ. 23 ಪ್ಲಸ್ 15 ಎಷ್ಟಾಗುತ್ತೆ? 38 ಆಗುತ್ತೆ. ಇವಾಗ 19x ಈಸ್ ಈಕ್ವಲ್ ಟು 38. x ಈಸ್ ಈಕ್ವಲ್ ಟು 38 ಡಿವೈಡೆಡ್ ಬೈ 19. 19 1s 19 2s. ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು? 2 ಬಂತು. ಗೊತ್ತಾಯ್ತಾ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಇಲ್ಲಿ ನಾವು ಫಸ್ಟ್ ಈಕ್ವೇಷನ್ನ ತೊಗೊಂಡಿದ್ವಿ. ಇವಾಗ ಸೆಕೆಂಡ್ ಈಕ್ವೇಷನ್ನ ತೊಗೊಳ್ಳೋಣ. ಏನಿದೆ ಸೆಕೆಂಡ್ ಈಕ್ವೇಷನು? 3x ಮೈನಸ್ 5 ಈಸ್ ಈಕ್ವಲ್ ಟು 5 ಇದೆ. 3x ಮೈನಸ್ 5 ಈಸ್ ಈಕ್ವಲ್ ಟು 5. ನಮಗೆ ಆಲ್ರೆಡಿ ಎಕ್ಸ್ ವ್ಯಾಲ್ಯೂ ಸಿಕ್ಕಿದೆ. ಸೊ 3 ಇಂಟು 2 ಮೈನಸ್ 5 ಈಸ್ ಈಕ್ವಲ್ ಟು 5. 3 2s ಎಷ್ಟು? 6 ಮೈನಸ್ 5 ಈಸ್ ಈಕ್ವಲ್ ಟು 5. ಇವಾಗ ಇಲ್ಲಿ ಪ್ಲಸ್ 6 ಇರೋದನ್ನು ಈ ಕಡೆ ತೊಗೊಳ್ಳೋಣ. ಮೈನಸ್ 5 ಈಸ್ ಈಕ್ವಲ್ ಟು 5 ಮೈನಸ್ 6. ಮೈನಸ್ 5 ಈಸ್ ಈಕ್ವಲ್ ಟು, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ? ಮೈನಸ್ ಆಗುತ್ತೆ. 5 ಮೈನಸ್ 6 ಏನಾಗುತ್ತೆ? ಮೈನಸ್ 1 ಆಗುತ್ತೆ. ಈಗ ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡಿದ್ರೆ y ಈಸ್ ಈಕ್ವಲ್ ಟು 1 ಆಗುತ್ತೆ. ಇವಾಗ ಎಕ್ಸ್ ಎಷ್ಟಿದೆ? ಎಕ್ಸ್ ವ್ಯಾಲ್ಯೂ ಬಂದು 2, y ವ್ಯಾಲ್ಯೂ ಬಂದು 1.